ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪ್ಲೈನ್ ಸಿಲ್ಕ್ ಸ್ಯಾರಿ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲೂ ಕೂಡ ಕೆಲವು ಪ್ಲೈನ್ ಸೀರೆಗಳು ಹೇಗೆ ಹ್ಯಾಂಡ್ ಮತ್ತು ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಇವತ್ತು ಸಹ ಕೆಲವು ಸೀರೆಗಳನ್ನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಾಚಿ ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ಸ್ವಲ್ಪ ದೂರದಲ್ಲಿ ಈ ತರಹ ನವಿಲನ್ನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಕೂಡ ನೋಡಿ ಫಿಲ್ಲಿಂಗ್ ತುಂಬ ಚೆನ್ನಾಗಿದೆ. ನಂತರ ಮಧ್ಯದಲ್ಲಿ ಈ ತರಹ ಸ್ಕೈ ಬ್ಲೂ ಕಲರಲ್ಲಿ ಟಿಕ್ಲಿ ಹಾಕ್ಸಿದ್ದೀನಿ. ಅದರ ಸೆಂಟರ್ನಲ್ಲಿ ಒಂದೇ ಒಂದು ಸಿಂಗಲ್ ನವಿಲುಗರಿಯನ್ನು ಹಾಕ್ಸಿದ್ದೀನಿ. ಇದ್ರ ಫಿಲ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಕಾಪರ್ ಸಲ್ಫೇಟ್ ಕಲರ್ ಗ್ಲಾಸ್ ಟ್ಯೂಬ್ಸ್ ಇದೆ ಮತ್ತು ಕುಂದನ್ ಇದೆ. ಇದು ಸೀರೆಯ ಸೆರಗಿನ ಎಡ್ಜಸ್ಸಲ್ಲಿ ಈ ತರಹ ಒಂದು ಸಿಂಗಲ್ ಪಿಕಾಕ್ ಇದೆ. ಸೆಂಟ್ರ್ನಲ್ಲಿ ನೋಡಿ ದೊಡ್ಡ ಒಂದು ಪಿಕಾಕ್ ಇದೆ. ಇದು ತುಂಬ ಕ್ಯೂಟಾಗಿದೆ. ನಂತರ ಇದರ ಫಿಲ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ಕಾಪರ್ ಸಲ್ಫೇಟ್ ಕಲರ್ದು ಕುಂದನ್ ಹಾಕಿದ್ದಾರೆ. ಗೋಲ್ಡನ್ ಬೀಡ್ಸು ಮತ್ತು ಗೋಲ್ಡನ್ ಥ್ರೆಡ್ ಇದೆ. ಗ್ರೀನ್ ಸಿಲ್ಕ್ ಥ್ರೆಡ್ನಲ್ಲಿ ಫಿಲ್ ಮಾಡಿದ್ದಾರೆ. ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಬ್ಲೂ ಕಲರ್ ಟಿಕ್ಲಿನ ಹಾಕಿದ್ದಾರೆ. ನಂತರ ಈ ತರಹ ಇನ್ನೊಂದು ಎಡ್ಜ್ನಲ್ಲಿ, ಸೀರೆ ಎಡ್ಜ್ನಲ್ಲಿ ಇನ್ನೊಂದು ಪಿಕಾಕ್ ಇದೆ. ಈ ತರಹ ಸೀರೆನ ಇಡೀ ಪಿಕಾಕ್ನಲ್ಲಿ ಫಿಲ್ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಬ್ಲೂ ಕಲರ್ ಬ್ಲೌಸನ್ನು ಮ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಆರೆಂಜ್ ಕಲರಲ್ಲಿ ಮೆಷಿನ್ ಎಂಬ್ರಾಯ್ಡ್ರಿನ ಮಾಡಿಸಿದ್ದೀನಿ. ಇವೆರಡರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಈ ಸೀರೆ ಟೊಮೆಟೊ ರೆಡ್ ಕಲರ್ ತುಂಬ ಚೆನ್ನಾಗಿದೆ. ಈ ಕಲರ್ ಅಂತೂ ಇಡೀ ಸ್ಯಾರಿ ಪೂರ್ತಿ ಈ ತರಹ ಕಾಪರ್ ಸಲ್ಫೇಟ್ ಟಿಕ್ಲಿನ ಹಾಕ್ಸಿದ್ದೀನಿ. ಹಾಗಾಗಿ ವೇರ್ ಮಾಡಿದಾಗ ಸ್ಯಾರಿ ತುಂಬ ಶೈನಿಂಗ್ ಇರುತ್ತೆ. ನಂತರ ಸ್ಯಾರಿದು ಸೆರಗಿನಲ್ಲಿ ಅದರ ಎಡ್ಜ್ನಲ್ಲಿ ಈ ತರಹ ಒಂದು ಫ್ಲವರ್ನ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದರ ಫಿಲ್ಲಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಥ್ರೆಡ್ಡಲ್ಲಿ ಮಾಡಿರೋದು. ಅದರ ಎಡ್ಜಸ್ಸಲ್ಲಿ ಟಿಕ್ಲಿನ ಗೋಲ್ಡನ್ ಟಿಕ್ಲಿನಲ್ಲಿ ಫಿಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಬೇಬಿ ಕುಚ್ಚನ್ನು ಸೆಲ್ಫ್ ಕಲರಲ್ಲಿ ಈ ತರಹ ಹಾಕ್ಸಿದ್ದೀನಿ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಬ್ಲೌಸು ಸೆಲ್ಫ್ ಕಲರ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ. ಮತ್ತು ಇದಕ್ಕೂ ಕೂಡ ಕಾಪರ್ ಸಲ್ಫೇಟ್ ಕಲರಲ್ಲಿ ಫಿಲ್ಲಿಂಗ್ ಮಾಡಿಸಿದ್ದೀನಿ. ಗ್ಲಾಸ್ ಟ್ಯೂಬ್ಸ್ ಇದೆ ನೋಡಿ. ಒಂದು ಸೈಡಲ್ಲಿ ಮ್ಯಾಂಗೋ ಡಿಸೈನ್ ಇದೆ. ಸ್ಲೀವ್ಸಲ್ಲೂ ಕೂಡ ಒಂದು ಮ್ಯಾಂಗೋ ಡಿಸೈನನ್ನು ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಹಾಗಾಗಿ ಈ ಬ್ಲೌಸನ್ನು ಈ ಸ್ಯಾರಿನ ವೇರ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂಥೇಳಿ. ಈ ಸೀರೆ ಮೆಜಂತ ಕಲರ್ ಇದೆ. ಈ ಸೀರೆಗೆ ನಾನು ಏನು ವರ್ಕ್ ಮಾಡ್ಸೋಕ್ಕೆ ಹೋಗಲಿಲ್ಲ. ಯಾಕಂದರೆ ಎಲ್ಲ ಸ್ಯಾರಿಗಳು ಒಂದೇ ತರಹ ಆಗಿಬಿಡುತ್ತೆ ಅಂಥೇಳಿ. ಇದಕ್ಕೆ ಕುಚ್ಚನ್ನು ಮಾತ್ರ ಮಲ್ಟಿ ಕಲರಲ್ಲಿ ಬೇಬಿ ಕುಚ್ಚನ್ನು ಈ ತರಹ ಹಾಕ್ಸಿದ್ದೀನಿ. ಬ್ಲೌಸನ್ನು ಈ ತರಹ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ವಲ್ಪ ಕಚ್ ವರ್ಕಿಗೆ ರಿಲೇಟೆಡ್ ಆಗಿ ಇದೆ. ಮಧ್ಯದಲ್ಲಿ ಮಿರರ್ ವರ್ಕು ಕೂಡ ಇದೆ. ಮತ್ತು ಸ್ಲೀವ್ಸ್ಗೂ ಎರಡು ಸ್ಲೀವ್ಸ್ಗೂ ಈ ತರಹ ಡಿಸೈನ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಿರರ್ ವರ್ಕ್ ಇರೋದ್ರಿಂದ. ಹಾಗಾಗಿ ಪ್ಲೈನ್ ಸೀರೆ ಆದ್ರೂ ಬ್ಲೌಸು ಹೈಲೈಟ್ ಆಗಿರೋದ್ರಿಂದ ಸೀರೆ ತುಂಬ ಚೆನ್ನಾಗಿ ವೇರ್ ಮಾಡಿದಾಗ ಕಾಣಿಸುತ್ತೆ. ಇದು ಬ್ಲ್ಯಾಕ್ ಕಲರ್ ಸ್ಯಾರಿ. ಇದು ಈ ತರಹ ಡಿಸೈನಲ್ಲಿ ಇಡೀ ಸ್ಯಾರಿ ಪೂರ್ತಿ ಈ ತರಹ ಮಾಡಿಸ್ಕೊಂಡಿದ್ದೀನಿ. ಬಾರ್ಡ್ರನ್ನ ತೋರಿಸ್ತಾ ಇದ್ದೀನಿ. ಇದು ಸೆರಗಲ್ಲಿ ಈ ತರಹ 4 ಮೋಟಿವ್ಸ್ ಬಂದಿದೆ. ನಂತರ ಮಧ್ಯದಲ್ಲಿ ಕುಂದನನ್ನು ಹಾಕಿಬಿಟ್ಟು ಅದರ ಸುತ್ತ ಗೋಲ್ಡನ್ ಬೀಡ್ಸನ್ನು ಕವರ್ ಮಾಡಿಸಿದ್ದೀನಿ. ಇದು ಸ್ವಲ್ಪ ವರ್ಕ್ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಬ್ಲೌಸ್ಗೆ ಸ್ಲೀವ್ಸಿಗೆ ಮಾತ್ರ ಈ ತರಹ ಮೋಟಿವ್ಸನ್ನು 3 ಮೋಟಿವ್ಸನ್ನು ಈ ಥರ ಹಾಕ್ಸಿದ್ದೀನಿ. ಈ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಗೋಲ್ಡನ್ ಥ್ರೆಡ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರ್, ಕುಂದನ್, ಗೋಲ್ಡನ್ ಬೀಡ್ಸು ಇದೆಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನೋಡೋದಕ್ಕೆ. ಈ ಸೀರೆ ಕ್ರೀಮ್ ಕಲರ್ ಸ್ಯಾರಿ. ಇದು ಸೀರೆ ಪೂರ್ತಿ ಈ ತರಹ ಕುಂದನನ್ನು ಗಮ್ ಮಾಡಿಸಿದ್ದೀನಿ. ನಂತರ ಇದರ ಸೆರಗಲ್ಲಿ ಒಂದೇ ಒಂದು ಫ್ಲವರ್ನ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಸೆರಗಿನ ಬಾರ್ಡ್ರಲ್ಲಿ ಈ ಡಿಸೈನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಬೇಬಿ ಕುಚ್ಚನ್ನು ಈ ಸೀರೆಗೆ ಹಾಕ್ಸಿದ್ದೀನಿ ಡಬಲ್ ಕಲರಲ್ಲಿ. ಅಂದರೆ ಕ್ರೀಮ್ ಮತ್ತು ಗ್ರೀನ್ ಕಲರಲ್ಲಿ ಈ ತರಹ ಬೇಬಿ ಕುಚ್ಚನ್ನು ಹಾಕ್ಸಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ.
ಬ್ಲೌಸನ್ನು ನೆಕ್ಕನ್ನು ರೌಂಡ್ ಶೇಪಲ್ಲಿ ಮಾಡಿಸ್ಬಿಟ್ಟು ಈ ತರಹ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸೇಮ್ ಡಿಸೈನನ್ನು ಸ್ಲೀವ್ಸ್ಗೂ ಕೂಡ ಮಾಡಿಸಿದ್ದೀನಿ ಈ ತರಹ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ. ವೇರ್ ಮಾಡೋಕ್ಕಂತೂ ಕ್ರೀಮ್ ಕಲರ್ ತುಂಬ ಖುಷಿಯಾಗುತ್ತೆ, ವೈಟ್ ಮತ್ತು ಕ್ರೀಮ್ ಕಲರ್ ವೇರ್ ಮಾಡೋದಕ್ಕೆ. ಇದು ಕೂಡ ತುಂಬ ಚೆನ್ನಾಗಿದೆ, ಈ ಕಲರ್ ಕೂಡ. ಈ ಸೀರೆ ಪಿಕಾಕ್ ಗ್ರೀನ್ ಕಲರ್ ಇದೆ. ಇದಕ್ಕೆ ಇಡೀ ಸ್ಯಾರಿ ಈ ತರಹ ಮೋಟಿವ್ಸ್ನಲ್ಲಿ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಈಗ ನಾನು ತೋರಿಸ್ತಿದ್ದೀನಲ್ಲ, ಇದು ಸೀರೆಯ ಸೆರಗನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಮೆಷಿನ್ ಎಂಬ್ರಾಯ್ಡ್ರಿ. ಆಮೇಲೆ ಇದನ್ನು ಫಿಲ್ಲಿಂಗ್ ಮಾಡಿಸಿರೋದಂತೂ ತುಂಬ ಬ್ಯೂಟಿಫುಲ್ಲಾಗಿದೆ. ಕಲರ್ ಬೀಡ್ಸ್ ಇದೆ, ಗೋಲ್ಡನ್ ಥ್ರೆಡ್ ಇದೆ, ಕುಂದನ್ ಇದೆ. ಹಾಗಾಗಿ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನು. ಮತ್ತು ಎಡ್ಜಸ್ಸಲ್ಲೆಲ್ಲ ಈ ಡಿಸೈನ್, ಸೇಮ್ ಡಿಸೈನ್ ಇದೆ. ಸ್ಯಾರಿ ಮಾತ್ರ ತುಂಬ ಗ್ರ್ಯಾಂಡಾಗಿದೆ. ವೇರ್ ಮಾಡೋದಕ್ಕೂ ಕೂಡ ಈ ಕಲರ್ ತುಂಬ ಚೆನ್ನಾಗಿದೆ ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದಕ್ಕೆ ಸೆಲ್ಫ್ ಕಲರ್ ಬ್ಲೌಸ್ ಬೇಡ ಅಂತ ಹೇಳಿಬಿಟ್ಟು ಇದಕ್ಕೆ ಮ್ಯಾಚ್ ಮಾಡೋದಕ್ಕೋಸ್ಕರ ಇಲ್ಲಿ ಮೆಜಂತಾ ಬೀಡ್ಸ್ ಇರೋದ್ರಿಂದ ಮೆಜಂತಾ ಕಲರ್ದು ಬ್ಲೌಸನ್ನು ಮ್ಯಾಚ್ ಮಾಡಿದ್ದೀನಿ. ಅದಕ್ಕೆ ನೆಕ್ಕನ್ನು ಈ ಪ್ಯಾಟ್ರನಲ್ಲಿ ರೌಂಡ್ ಶೇಪಲ್ಲಿ ಮಾಡಿಸ್ಬಿಟ್ಟು ಈ ತರಹ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ಲೀವ್ಸಿಗೆ ಇದೊಂದು ಮೋಟಿವ್ನ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇವೆರಡರ ಕಾಂಬಿನೇಷನ್ನು. ಇದು ಡಬಲ್ ಕಲರ್ ಸ್ಯಾರಿ. ಸೆಂಟ್ರ್ನಲ್ಲಿ ಗ್ರೀನ್ ಮತ್ತು ಬ್ರೌನ್ ಕಲರ್ ಮಿಕ್ಸ್ ಆಗಿದೆ. ಬಾರ್ಡರ್ನಲ್ಲಿ ಮಸ್ಟರ್ಡ್ ಮತ್ತು ಗ್ರೀನ್ ಕಲರ್ ಮಿಕ್ಸಪ್ ಆಗಿದೆ. ಸೀರೆ ಪೂರ್ತಿ ಈ ತರಹ ಬಟರ್ಫ್ಲೈನ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಸೆರ್ಗಲ್ಲಿ ಪೂರ್ತಿ ಬಟರ್ಫ್ಲೈ ಇದೆ ಮತ್ತು ಬಳ್ಳಿ ತರಹನೂ ಕೂಡ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ ಅಂತೂ. ಬಟರ್ಫ್ಲೈ ಫಿಲ್ಲಿಂಗ್ಸು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಬ್ಲೌಸನ್ನು ಸೆಂಟ್ರ್ನಲ್ಲಿ ಒಂದು ಬಟರ್ಫ್ಲೈ ಮಾಡಿಸಿ ಸ್ಲೀವ್ಸಿಗೆ ಒಂದು ಬಟರ್ಫ್ಲೈ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ಯಾರಿ ಓವರ್ ಫುಲ್ ಈ ತರಹ ಸಣ್ಣ ಸಣ್ಣ ಮೋಟಿವ್ಸ್ ಇದೆ. ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಮತ್ತು ಮಾಡಿಸಿರುವಂತಹ ಮೆಷಿನ್ ಎಂಬ್ರಾಯ್ಡ್ರಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಪ್ಲೈನ್ ಸಿಲ್ಕ್ ಸ್ಯಾರೀಸ್ ಹೇಗೆ ಹ್ಯಾಂಡ್ ವರ್ಕು ಮತ್ತು ಎಂಬ್ರಾಯ್ಡ್ರಿ ವರ್ಕು ಮಾಡಿಸಿದ್ದೀನಿ ಅಂತ. ನಾನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಳೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ, ಅದನ್ನು ನೀವು ನೋಡಬಹುದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.